ಟಿಪಿಎಫ್ ಬೆಂಗಳೂರು ದೇವರಾಜ್ ಅರಸ್ ಸಭಾಭವನದಲ್ಲಿ ಭವ್ಯವಾದ ಭಕ್ತಿ ಸಂಧ್ಯಾ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಟಿಪಿಎಫ್ ಕಾರ್ಯದರ್ಶಿ ಶ್ರೀ ಪಿಯೂಷ್ ಗಡ ಮತ್ತು ಶ್ರೀಮತಿ ವರ್ಷಾ ಜೈನ್ ಮತ್ತು ಅಶೋಕ್ ಸುರಾನಾ ಅವರ ಮಂಗಳಾಚರಣೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. ಟಿಪಿಎಫ್ ಬೆಂಗಳೂರು ಶಾಖೆಯ ಅಧ್ಯಕ್ಷ ಹಿತೇಶ್ ಗಿರಿ ಅವರು ಸಂಯುಕ್ತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳನ್ನು ಮತ್ತು ಎಲ್ಲರನ್ನ ಸ್ವಾಗತಿಸುತ್ತಾ ಬೆಂಗಳೂರು ಶಾಖೆಯ ಕಾರ್ಯಕ್ರಮ ಮತ್ತು 850ಕ್ಕೂ ಹೆಚ್ಚು ಸದಸ್ಯ ಸಂಸ್ಥೆಯನ್ನು ಹೊಂದಿರುವಂತಹ ಭಾರತದ ಅತಿ ದೊಡ್ಡ ಶಾಖೆ ಶ್ರೀ ಆಚಾರ್ಯ ಮಹಾಪ್ರಜ್ಞಾ ಶಿಕ್ಷಾ ಸಹಕಾರ ಯೋಜನೆಯ ಕುರಿತು ಶ್ರೀ ಹಿಮ್ಮಡ್ಜಿ ಮಂಥೋಡ್ ಹೇಳಿದರು. ಶಿಕ್ಷಣದಲ್ಲಿ ಅಡಚಣೆ ಎದುರಿಸುತ್ತಿರುವವರಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದು. ಈ ಕಾರ್ಯಕ್ರಮದ ಸಂಯೋಜಕರು ಶ್ರದ್ಧಾ ಭಕ್ತಿಯುಳ್ಳ ಗಾಯಕರಾದ ಶ್ರೀ ಕಮಲಜಿ ಸೇಠಿಯಾ ಅವರು ತಮ್ಮ ಹಾಡುಗಳನ್ನು ಪ್ರಸ್ತುತಪಡಿಸುವ ಮೂಲಕ ಎಲ್ಲ ಜನರಲ್ಲಿ ಭಕ್ತಿಯನ್ನ ಪ್ರೇರೇಪಿಸಿದರು. ಈ ಭಕ್ತಿ ಸಂಧ್ಯಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ, ರಾಷ್ಟ್ರೀಯ ಅಧ್ಯಕ್ಷ, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಂಟಿ ಕಾರ್ಯದರ್ಶಿ, ಬೆಂಗಳೂರಿನ ಸುತ್ತಮುತ್ತ ನಗರದ ಅನೇಕ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು. ಟಿಪಿಎಫ್ ಬೆಂಗಳೂರು ತಂಡವು 200ಕ್ಕೂ ಹೆಚ್ಚು ಮಕ್ಕಳಿಗಾಗಿ ಮಾಡಿದ ಅತಿದೊಡ್ಡ ನಿಧಿ ಸಂಗ್ರಹಿಸಲಾಗಿದೆ. जय जय ज्योति चरण, जय जय महाश्रवण, जय जय ज्योति चरण, जय जय महाश्रवण, जय जय आचार्य श्री महाश्रवण के घरों में टीपीएफ के अध्यक्ष उनके जोनल क्षेत्र सो 13 प्रोफेसर बोर्ड बैंगलोर बहुत ही महामंत्री जी श्रीमती नीति जी होगा अत्यंत हर्ष का दिन है। आज टीपीएफ जो उद्देश्य के साथ इस कार्यक्रम का आयोजन कर रही है, जो कह सकते हैं सभी शुभी श्रावक समाज को साधना चाहिए। अखिल भारतीय तेरह महिला मंडल की ओर से सर्वप्रथम टीपीएफ को बहुत बहुत साधुवाद देना चाहती हूँ, जिन्होंने इतने अच्छे कार्यक्रम के बारे में सोचा। हर संगठन किसी न हम जहाँ जहाँ गए लोग उनसे जुड़ते गए। सभी उन्मूलन की ध्वनि से अखिल भारतीय तेरह महिला मंडल से बनाए हुए श्रीमती नीति जी ओसरवाल एवं सभी राष्ट्रीय पदाधिकारियों से मिला सफर तो सही मुकाम ज्ञान ज्योति का मिला प्रकाश सत्य शोध के अनुशील संचालक धर्म के संचालक निज से निज की पहचान करो निज से निज की पहचान करो
प्रतिमा के सामने तेरा पंथ सांसों में कमाया भी खुशारे, सांसों में कमाया भी खुशारे, मेरे मन में भी खुशा, तेरे मन में प्रोफेशनल फोरम कार्यक्रम अच्छा हुआ या बुरा हुआ सो मेरे प्रताप स्वामी जी घर 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 घराट जी ढोलो लागे ढोलो लागे शामिल बड़ी लोटे घर पद्मासन को पुरुष को करते तो ಇವತ್ತಿನ ಈ ಕಾರ್ಯಕ್ರಮ ಹೇಳೋ ಮುಂಚೆ ನಾನು ಫಸ್ಟು ನಮಸ್ಕಾರ ಬೆಂಗಳೂರು, ನಮಸ್ಕಾರ ಜೈ ಕರ್ನಾಟಕ. ಇವತ್ತಿನ ಈ ಕಾರ್ಯಕ್ರಮ ಭಕ್ತಿ ಸಂಧ್ಯಾ ಕಾರ್ಯಕ್ರಮ ಅಂತ ಒಂದು ಏರ್ಪಾಡು ಮಾಡಿಸಿದ್ದೀವಿ. ಇದರಲ್ಲಿ ನಮ್ಮ ಜೊತೆಗೆ ಇವತ್ತು ಕಮಲ್ ಸೇಠಿ ಅಂತ ಒಂದು ಸದಾನಿಷ್ಠ ಸಂಘ ಗಾಯಕ, ಅಂದರೆ ಒನ್ ಆಫ್ ದಿ ರಿನೌಂಡ್ ಸಿಂಗರ್ ಅಂತೀವಲ್ಲ ಅಂಥವ್ರು ಬಂದಿದ್ದಾರೆ ಇವತ್ತು ನಮ್ಮ ಜೊತೆಗೆ. ಸೊ ಈ ಕಾರ್ಯಕ್ರಮ ಒಂದೇ ಉದ್ದೇಶ ಅಂದರೆ ಇವತ್ತಿನ ಡೇಟಲ್ಲಿ ಸುಮಾರು ಮಕ್ಕಳಿಗೆ ಎಜುಕೇಷನ್ ಒಂದು ಇಂಪಾರ್ಟೆನ್ಸ್ ಇದೆಯಲ್ಲ, ಅವರು ಸಿಗ್ತಾ ಇಲ್ಲ. ಆ ಎಜುಕೇಷನ್ ಅವ್ರಿಗೆ ಕೊಡಿಸ್ಬೇಕು ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು, ಭಾವನೆ ಇಟ್ಕೊಂಡ್ಬಿಟ್ಟು ಅವರಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದೀವಿ. ಆ ಸ್ಕಾಲರ್ಶಿಪ್ ಸಿಕ್ಕಕ್ಕೆ ಡೊನೇಷನ್ಸು ಜನರ ಹತ್ರ ಇಸ್ಕೋಬೇಕಂತ ಒಂದು ಪ್ರೋಗ್ರಾಮನ್ನು ಏರ್ಪಾಡು ಮಾಡಿಸಿದ್ದೀವಿ. ಸೊ ಸುಮಾರು 1300 ಮಕ್ಕಳಿಗೆ ಕೊಡಬೇಕಂತ ಒಂದು ಲಕ್ಷ್ಯ ತಯಾರು ಮಾಡಿದ್ದೀವಿ. ಅದರಲ್ಲಿ 1313 ಸ್ಟೂಡೆಂಟ್ಸ್ಗೆ ನಾವು ಈ ಥರ ಡೊನೇಷನ್ ಕೊಡಬೇಕಂತ ಈ ಪ್ರೋಗ್ರಾಮ್ ಮುಖಾಂತರ ಕೊಡಬೇಕಂತ ಹೇಳ್ತಾ ಇದ್ದೀವಿ. ಈ ಪ್ರೋಗ್ರಾಮ್ ಆಲ್ರೆಡಿ ಎಲ್ಲ ಕಡೆ ಭಾರತದ ಎಲ್ಲ ಕ್ಷೇತ್ರದಲ್ಲಾಗಿದೆ. ಇದು 10ನೇ ಪ್ರೋಗ್ರಾಮ TPF ಪ್ರೋಗ್ರಾಮ್ ಕಡೆಯಿಂದ. ಸೊ TPF ಬೆಂಗಳೂರು ಮಾತ್ರ 830 ಮೆಂಬರ್ಗಿಂತ ಇವತ್ತು ಜಾಸ್ತಿ ಹೆಚ್ಚಾಗಿಬಿಟ್ಟು ಅದರಲ್ಲಿ ಬರೀ ಪ್ರೊಫೆಷ್ನಲ್ಸು, ನಿಮಗೆ ಡಾಕ್ಟರ್ಸು, ಅಡ್ವೊಕೇಟ್ಸು ಅಂಥವ್ರು ಸಿಗ್ತಾರೆ ಈ ಪ್ರೊಫೆಷ್ನಲ್ ಫೋರಮಲ್ಲಿ. ಅಂಥವ್ರ ಮೂಲಕ ಒಂದು ಧರ್ಮಸಂಘ ಜೊತೆಗೆ ಇಟ್ಕೊಂಡ್ಬಿಟ್ಟು ಸ್ಪಿರಿಚುಯಾಲಿಟಿನ, ಅಂದರೆ ಆಧ್ಯಾತ್ಮಿಕ ಜೀವನವನ್ನು ಜೊತೆಗೆ ಇಟ್ಕೋಬೇಕು ಅಂತ ನೋಡ್ಕೊಂಡ್ಬಿಟ್ಟು ಮುಂದಕ್ಕೆ ಹೋಗಬೇಕು ಅಂತ ಈ TPF ಕಾರ್ಯಕ್ರಮವನ್ನು ಅದ್ಭುತವಾಗಿ ಏರ್ಪಾಡು ಮಾಡಿಸಿದ್ದೀವಿ. ಸೊ ಇಂಥ ಪ್ರೋಗ್ರಾಮದಲ್ಲಿ ಜನ ಎಲ್ಲ ಸಹಕರಿಸಿದ್ದಾರೆ. ಇವತ್ತು ಈ ಪ್ರೋಗ್ರಾಮ್ದಲ್ಲಿ 1000 ಜನ ಮೇಲೆ ಹೆಚ್ಚಾಗಿ ಬರ್ತಾರೆ ಇವತ್ತು ಈ ಪ್ರೋಗ್ರಾಮ್ದಲ್ಲಿ. ಅದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈ ಪ್ರೋಗ್ರಾಮ್ ಒಂದು ಅದ್ಭುತವಾಗಿ ಒಂದು ಲಕ್ಷ್ಯ ಇರೋದಿಲ್ಲ ನಮಗೆ 1313 ಜನ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಂತ ಒಂದು ಲಕ್ಷ್ಯ ತಯಾರು ಮಾಡಿದ್ದೀವಿ. ಸೊ ಇದರ ಒಂದು ದೊಡ್ಡ ಹೇಳಬೇಕಂದ್ರೆ ಏನಂದರೆ, ಈ ಧರ್ಮಸಂಘ ನಮ್ಮ ಆಚಾರ್ಯ ಮಹಾಶ್ರಮಣ್ ಅವರ ಏಕತ್ರ ನೇತೃತ್ವದಲ್ಲಿ ನಡೀತಾ ಇರೋದು. ಅವ್ರು ಯಾವ ರೀತಿ ನಮಗೆ ಆದೇಶ ಕೊಡ್ತಾರೆ ಅಥವಾ ನಮ್ಮ ದಾರಿ ತೋರಿಸ್ತಾರೆ, ನಮಗೆ ಪ್ರೇರಣೆ ಕೊಡ್ತಾರೆ, ಆ ಪ್ರಕಾರ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಒಂದು ದೊಡ್ಡ ಪ್ರೋಗ್ರಾಮ್ ಅವರ ಮುಖಾಂತರ ನಾವು ಇವತ್ತು ಜನರಿಗೆ ಕೊಡ್ತಾ ಇದ್ದೀವಿ. ಇದು ಭಕ್ತಿ ಸಂಧ್ಯಾ ಒಂದು ಪ್ರೋಗ್ರಾಮು, ದೇವರ ಭಕ್ತಿ ಹಾಡು ಮತ್ತು ಎಲ್ಲ ಹಾಡನ್ನು ನಡೀತಿದೆ. ಇಲ್ಲಿ ಒಂದು ಧರ್ಮದ ಪ್ರೋಗ್ರಾಮು. ಸೊ ಎಲ್ರಿಗೂ ಈ ಪ್ರೋಗ್ರಾಮಕ್ಕೆ ಕೋರ್ಕೊಳ್ತಾ ಇದ್ದೀವಿ. ಸಹಕರಿಸಿ ನಮಗೆ ಧನ್ಯವಾದಗಳು. ಸರ್, ಇವಾಗ ಬೆಂಗಳೂರು ಮಾಡ್ತಾ ಇದೆ, ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದೀರಾ ಸರ್? ಎಲ್ಲ ಜಿಲ್ಲೆಗಳಾಗ್ತಾ ಸರ್. ಹೈದರಾಬಾದ್ ಆಗ್ತಾ ಇದೆ, ಮುಂದೆ ಕೋಲ್ಕತ್ತಾ ಆಗ್ತಾ ಇದೆ, ಹೈದರಾಬಾದ್ ಆಲ್ರೆಡಿ ಆಗಿದೆ, ಮುಂಬೈ ಆಗ್ತಾ ಇದೆ, ಡೆಲ್ಲಿ ಆಗ್ತಾ ಇದೆ, ಎಲ್ಲ ದೊಡ್ಡ ಕ್ಷೇತ್ರ, ಚಿಕ್ಕ ಕ್ಷೇತ್ರಗಳು ಕೂಡ ಆಗ್ತಾ ಇದೆ. ಸ್ಮಾಲ್ ವಿಲೇಜು ಕೂಡ ಈ ಪ್ರೋಗ್ರಾಮ್ಗಳು ಆಗುತ್ತೆ. सादर जय जिनेंद्र, मैं मोहित बेद, TPF साउजन प्रेसिडेंट। सर्वप्रथम मैं TPF बैंगलोर ब्रांच को शुभकामनाएं दे रहा हूं कि उन्होंने बहुत अच्छा कार्यक्रम का आयोजन किया है, भक्ति संध्या, जिसका मुख्य उद्देश्य है हमारे जो एक TPF के अंदर एक कार्यक्रम चलता है आचार्य महापर के शिक्षा सहयोग परियोजना, उसके अंतर्गत हम प्रयास करते हैं कि हमारे धर्म संघ में कोई भी बच्चा पैसे के अभाव में शिक्षा से वंचित ना रहें। इस आयाम को लेकर TPF बैंगलोर ने आज ये भक्ति संध्या का आयोजन किया है, जिसके मुख्य गायक है हमारे संघ गायक श्री कमल जी सेठिया। तो मैं आशा करता हूँ कि आज के जितने भी लोग यहाँ आएंगे
भजन शक्ति भक्ति संध्या का आनंद उठाएंगे ही साथ विसर्जन भी करेंगे। इन्हीं भावनाओं के साथ ओम अरहम। सादर जय जिनेंद्र, सुरेश चावत, टी दासर अली, बेंगलोर 57। आज तेरापंथ प्रोफेशनल की ओर से जो धम्म जागरण का कार्यक्रम रखा गया है वो बहुत ही सुंदर कार्यक्रम। ऐसा इससे क्या होता है कि जैसे हमारे नवयुवकों में भी जागरूकता आती है और तेरापंथ धर्म संघ की जो गीत संगीत है जिससे युवाओं में और बुजुर्गों में भी एक उत्साह बढ़ता है और ये से प्रोग्राम सामाजिक तेरापंथ संघ की ओर से होने ही चाहिए। हम बहुत बहुत धन्यवाद देते हैं तेरापंथ प्रोफेशनल वालों को कि जिन्होंने ये बहुत ही सुंदर कार्यक्रम का आयोजन किया है। धन्यवाद।